ಅಂದ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವ ಯೌವನಸ್ಥರ ಕೂಟ ಆಗಿರೋದ್ರಿಂದ ಕೆಲವು ಆತ್ಮೀಕ ಆಲೋಚನೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ದಯಮಾಡಿ ನನ್ನೊಂದಿಗೆ ಎಲ್ಲರೂ ಕೂಡ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಚನ. ಯಾಕೆಂದರೆ ಚಾಪ್ಟರ್ 14 ವರ್ಸ್ 9. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಚನದ ಮೊದಲನೇ ಭಾಗ. ದಯಮಾಡಿ ಸಿಕ್ಕಿದರು ಓದಿ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 14 ವರ್ಸ್ 9. ಬದುಕಿದರು ಸತ್ತರೂ ನಾವು ಕರ್ತನವರೇ, ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ಥ್ಯಾಂಕ್ ಯು. ಸಾಕಮ್ಮ ಸಾಕು. ಇಲ್ಲಿ ಬಹಳ ಸ್ಪಷ್ಟ. ನನ್ನ ಸ್ವರ ಕೇಳಿಸ್ತಿದ್ಯಾ ಸ್ಪಷ್ಟವಾಗಿ? ಓಕೆ ಓಕೆ ಓಕೆ. ಪ್ರಮುಖವಾಗಿ ರೋಮಾಪುರದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಚನದ ಮೊದಲನೆಯ ಭಾಗವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಬದುಕಿದರು ಸತ್ತರು ನಾವು ಕರ್ತನವರೇ. ಇವತ್ತಿನ ಸಂದೇಶದ ಶೀರ್ಷಿಕೆ ಗಮನಿಸ್ರಿ, ಬದುಕಿದರು ಸತ್ತರು ನಾವು ಕರ್ತನವರೇ. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕರ್ತನವರು ಅಂದ್ರೆ ನಾವು ಕರ್ತನವರು ಅನ್ನುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ಮನದಟ್ಟಾಗಿದ್ರೆ ಪ್ರತಿಯೊಬ್ಬ ವಿಶ್ವಾಸಿ, ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬ ವಿಶ್ವಾಸಿ, ಯವನಸ್ಥರಾದಿಯಾಗಿ ಪ್ರತಿಯೊಬ್ಬರು ಕೂಡ ನಾವು ಕರ್ತನವರು ಅನ್ನುವಂಥ ಸಂಗತಿಗೆ ಇನ್ನೂ ಹೆಚ್ಚು ಇಂಬು ಕೊಡುವ ಹಾಗೆ, ಇನ್ನು ಹೆಚ್ಚು ಮಾನದಂಡ ಬರುವ ಹಾಗೆ, ಇನ್ನು ಹೆಚ್ಚು ಮೌಲ್ಯಯುತವಾದ ಜೀವಿತವನ್ನು ಜೀವಿಸುವ ಹಾಗೆ, ಇನ್ನು ಹೆಚ್ಚು ಆ ದೇವರಿಗೆ ಘನತೆಯನ್ನ ಗೌರವವನ್ನ ತರುವ ಹಾಗೆ ಜೀವಿಸುವುದಕ್ಕೆ ಪ್ರಯಾಸ ಪಡ್ತೇವೆ ಮತ್ತು ಪ್ರಯತ್ನವನ್ನು ಮಾಡ್ತೇವೆ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ರೋಮಾಪುರದ ಸಭೆಗೆ ಭಕ್ತನಾದಂಥ ಅಪೊಸ್ತಲನಾದಂಥ ಪೌಲನು ಬಹಳ ವಿಶೇಷವಾದ ಸಂಗತಿಗಳನ್ನು ಬರೀತಾನೆ. ಅದರಲ್ಲಿ ಈ 9ನೇ ವಚನವನ್ನು ಬರೆಯುವಾಗ ಬದುಕಿದರು ಸತ್ತರು ನಾವು ಕರ್ತನವರೇ ಅಂದ್ರೆ ಈ ಭೂಮಂಡಲದ ಯಾರ್ಯಾರು ಕರ್ತನಾದಂಥ ಯೇಸು ಕ್ರಿಸ್ತನನ್ನ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನಕ್ಕೆ ಅನುಸಾರವಾಗಿ ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 12 ಅಲ್ಲಿ ನೋಡ್ತೇವೆ, ಯಾರ್ಯಾರು ಆತನ ಅಂಗೀಕರಿಸಿದರು ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದನ್ನು ನೋಡ್ತೇವೆ. ಅಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರು, ಆತನ ಅಂಗೀಕರಿಸಿಕೊಂಡಂಥವರು ರೋಮ 10:9 ನೋಡುವ ಪ್ರಕಾರ ತಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವುದ್ರ ಮೂಲಕ, ಹೃದಯದಿಂದ ಅರಿಕೆ ಮಾಡೋದ್ರ ಮೂಲಕ, ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳುವ ಮೂಲಕ ಯಾರ್ಯಾರು ಪರಲೋಕದ ಆ ಒಂದು ಬಾಧ್ಯತೆಯನ್ನ, ಪರಲೋಕದ ವಿಶೇಷ ಮನ್ನಣೆಯನ್ನ, ಆ ಮಹತ್ವವುಳ್ಳಂತ ಆ ಸತ್ಯತೆಯನ್ನ ಗ್ರಹಿಸಿಕೊಂಡು ಅದಕ್ಕೆ ಬಾಧ್ಯಸ್ಥರಾಗಿದ್ದಾರೋ ಅವರು ಬದುಕಿದ್ರು ಕೂಡ ಸತ್ತರು ಕೂಡ ಕರ್ತನವರೇ. ಹಾಗಿರುವಾಗ ಪ್ರೀತಿಯ ದೇವಜನರೇ, ಯೌವನಸ್ಥ ಪ್ರಿಯ ಸಹೋದರ ಸಹೋದರಿಯರೇ, ಯೌವನ ಪ್ರಾಯದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಂತ, ಯೌವನ ಪ್ರಾಯದಲ್ಲಿ ಅತಿ ಪ್ರಾಮುಖ್ಯವಾಗಿ ಮೆಲುಕು ಹಾಕಬೇಕಾಗಿರ್ತಕ್ಕಂಥ ಸಂಗತಿ ಅಂದ್ರೆ ನಾವು ಯಾರವರಾಗಿದ್ದೇವೆ, ನಾನು ಯಾರವನು, ನಾನು ಯಾರಿಗೆ ಮೀಸಲಾಗಿದ್ದೇನೆ. ಅದನ್ನೇ ರೋಮಾಪುರದ ಪತ್ರಿಕೆ 12:1 ನಮಗೆ ಗೊತ್ತಿರೋ ಹಾಗೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 1 ಆನ್ವರ್ಡ್ಸ್ ನೋಡುವಾಗ, ನಿಮ್ಮ ದೇಹಗಳನ್ನು ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡ್ರಿ ಎಂಬುದಾಗಿ ಪೌಲ ಯಾಕೆ ಹೇಳ್ತಾನಂದ್ರೆ, ನಾವು ಬದುಕಿದ್ರು ಸತ್ರು ನಾವು ಕರ್ತನವರು, ಅದಕ್ಕಾಗಿ ಮೀಸಲಾಗಿ ಇಡ್ರಿ ಅಂತ ಹೇಳ್ತಾನೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ನಾವು ಮೊದಲು ತಿಳ್ಕೋಬೇಕು. ಮೊದಲು ದಯಮಾಡಿ ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು ಓದಿ. ದ ಬುಕ್ ಆಫ್ 2 Corinthians ಚಾಪ್ಟರ್ 5 ವರ್ಸ್ 15. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ಜೀವಿಸುವವರು ಇನ್ನ ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು.
ಈಗಿರಲಾಗಿ ಹಾ ನೋಡ್ರಿ ಅಲ್ಲಿ ಸಾಕು 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 ಸಾಕು. ರೋಮ 14:9 ನೋಡುವ ಪ್ರಕಾರ ಬದುಕಿದ್ರು ಸತ್ತರು ನಾವು ಕರ್ತನವರೇ. ಯಾಕೆ ಅಂದ್ರೆ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ, ಅಂದ್ರೆ ನಾನು ಮತ್ತು ನೀವುಗಳು ವಿಶೇಷವಾಗಿ ರಕ್ಷಿಸಲ್ಪಡುವುದಕ್ಕಿಂತ ಮುಂಚೆ ನಮಗಾಗಿ ನಾವು ಜೀವಿಸ್ತಿದ್ದಂಥವು. ನಮ್ಮ ಸ್ವ ಇಚ್ಛೆಗಳನ್ನ, ಸ್ವೇಚ್ಛಾಚಾರದ ಬದುಕನ್ನ ಒಂದು ವೈಭವಬದ್ಧವಾಗಿ, ಆನಂದಕರವಾಗಿ, ಉಲ್ಲಾಸಕರವಾಗಿ, ಅದು ನಮ್ಮ ಮನೋಲ್ಲಾಸವನ್ನ ಹೆಚ್ಚಿಸುವ ಹಾಗೆ, ನಮ್ಮ ಹೃದಯವನ್ನ ಆನಂದಪಡಿಸುವ ಹಾಗೆ, ನಮಗೆ ಅನುಕೂಲಕರವಾಗಿ ನಮ್ಮ ಜೀವಿತವನ್ನು ನಾವು ಕಳೀತಾ ಇದ್ದವು, ನಮಗಾಗಿ ಜೀವಿಸ್ತಿದ್ದಂಥವು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲರು ಅಲಕ್ಷ್ಯ ಮಾಡಿದಂತಹ ರಕ್ಷಣೆ ಆನಂದವನ್ನು ನಮಗೆ ಉಚಿತವಾಗಿ, ಬಳುವಳಿಯಾಗಿ, ಯಾವುದೇ ಒಂದು ಷರತ್ತಿಲ್ಲದೆ, ಷರತ್ತು ರಹಿತವಾಗಿ ಕೊಡುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತ ತನ್ನನ್ನು ತಾನು ಬದಲು ಮಾಡಿಕೊಂಡು, ಆತನು ಬರಿದು ಮಾಡಿಕೊಂಡು ಬಲಿಯಾದನು. ಬಲಿಯಾದದ್ದರ ಮುಖ್ಯ ಉದ್ದೇಶ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ನೋಡಿ, ನನಗಾಗಿ, ನಿಮಗಾಗಿ. ಈ ಭೂಮಂಡಲದಲ್ಲಿ ಹಿಂದೆ ಹುಟ್ಟಿ ಸತ್ತಿ ಹೋದಂತ, ಈಗ ಇರ್ತಕ್ಕಂಥ, ಮುಂದೆ ಹುಟ್ಟುವಂತ ಎಲ್ಲ ಸಂತಾನಕ್ಕೂ, ಎಲ್ಲ ವಂಶಾಭಿವೃದ್ಧಿಗೂ, ಎಲ್ಲ ಜನರಿಗೋಸ್ಕರವೂ ಕೂಡ ಹಿಂದಿನ, ಮುಂದಿನ ಎಲ್ಲ ಒಂದು ಮನುಕುಲದ ಪಾಪದ ನಿವಾರಣಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ತಗ್ಗಿನಲ್ಲಿ, 2024 ವರ್ಷ ನಾವು ಹೇಳ್ತೇವೆ, 2000 ವರ್ಷಗಳ ತಗ್ಗಿನಲ್ಲಿ ಆತನು ನಮಗೋಸ್ಕರ ಸತ್ತನು. ಯಾತಕ್ಕಾಗಿ ಅಂದ್ರೆ ನಾವು ನಮಗಾಗಿ ಜೀವಿಸುವುದನ್ನ ಬಿಟ್ಟು ನಮಗೋಸ್ಕರ ಸತ್ತು ಎದ್ದು ಬಂದಾತನಾಗಿರುವಂತ ಕರ್ತನಿಗೋಸ್ಕರ ಜೀವಿಸಬೇಕಂತಲೇ ಆತನು ನಮಗೋಸ್ಕರ ಸತ್ತನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇನ್ನು ಮೇಲೆ ನಾವು ನಮಗಾಗಿ ಜೀವಿಸುವಂತ ಹಕ್ಕನ್ನು ಕಳ್ಕೊಂಡಿದ್ದೇವೆ, ನಾವು ಕರ್ತನಿಗಾಗಿ ಜೀವಿಸುವಂತ ಹಕ್ಕು. ಅದಕ್ಕಾಗಿ ಹೇಳುವಂಥದ್ದು ಅಂದ್ರೆ, ನಾವು ಬದುಕಿದರು ಸತ್ತರು ನಾವು ಕರ್ತನವರೇ. ಹಾಗಾದ್ರೆ ನಾವು ಕರ್ತನವರಾಗಿರುವುದಾದ್ರೆ ನಮ್ಮ ನಡಾವಳಿಕೆಯಲ್ಲಿ ಕರ್ತನಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಸಂಗತಿಗಳು ಇದೆಯಾ ಅನ್ನುವುದನ್ನ ನಾವು ಮೆಲುಕು ಹಾಕುದು. ಜೀವಿಸುವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಸತ್ತನು. ಮಾತ್ರವಲ್ಲ, ಜೀವಿತನಾಗಿ ಎದ್ದು ಬಂದನು. ಆತನು ಜೀವಿಸುವನಾಗಿರೋದ್ರಿಂದ ನಾವು ಕೂಡ ಜೀವದಿಂದ ಉಳಿದವರಾಗಿ, ನಾವು ಜೀವದಿಂದ ಇದ್ದಾಗಿಯೂ ಅಥವಾ ಮರಣವನ್ನ, ಇಲ್ಲಿ ದೇಹವನ್ನ ನಾವೊಂದು ಬಿಟ್ಟಾಗಿ ಕೂಡ, ನಾವು ಸತ್ತರೂ ಬದುಕಿದ್ರು ಕೂಡ ನಾವು ಕರ್ತನವರೇ ಎನ್ನುವುದನ್ನ ಈ ಭೂಮಂಡಲದಲ್ಲಿ, ಈ ಭೂಮಿಯಲ್ಲಿ, ನಮ್ಮ ಭೂ ಯಾತ್ರೆಯಲ್ಲಿ, ನಮಗಿರುವಂತಹ ಆಯುಷ್ಕಾಲದಲ್ಲಿ ನಾವು ಸಾಕ್ಷೀಕರಿಸುವ ನಿಟ್ಟಿನಲ್ಲಿ ಈ ಲೋಕದಲ್ಲಿ ಉಳಿಸಲ್ಪಟ್ಟಿದ್ದೇವೆ. ಹಾಗಾದ್ರೆ ಆ ನಿಟ್ಟಿನಲ್ಲಿ ನಾವು ಇದ್ದೇವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಹಾಗೆ ಪರೀಕ್ಷೆ ಮಾಡಿಕೊಳ್ಳದೆ ಹೋದ್ರೆ ಏನ್ ಸಂಭವಿಸ್ತದೆ, ಹಾಗೆ ಪರೀಕ್ಷೆ ಮಾಡಿಕೊಳ್ಳಬೇಕಾದಂತ ಸಂಗತಿಗಳು ಏನು ಎಂಬುದನ್ನು ನೋಡ್ತಾ ಬಂದ. ದಯಮಾಡಿ ಅದೇ ರೋಮಾಪುರದ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನದ ಕಡೇ ವಚನ. ರೋಮಾಪುರದ ಪತ್ರಿಕೆ 14ನೇ ಅಧ್ಯಾಯದ 10ನೇ ವಚನದ ಕಡೇ ಭಾಗ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 14 ವರ್ಸ್ 10 ಅಲ್ಲಿ ನೋಡ್ತೇವೆ, ಕೊನೆಯ ವಾಕ್ಯ ಭಾಗ. ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ಪ್ರೀತಿಯ ಯೌವನಸ್ಥ ಸಹೋದರ ಸಹೋದರಿಯರೇ, ಯೌವನದ ಪ್ರಾಯ ಬಲು ಅಪಾಯ ಎಂಬುದಾಗಿ ಒಂದು ನಾಣ್ಣುಡಿ. ಯೌವನದ ಪ್ರಾಯ ಬಲು ಅಪಾಯ, ಅದು ಅಪಾಯಕರವಾದಂತ ಒಂದು ಮಾರ್ಗ, ಅಪಾಯಕರವಾದಂತ ಒಂದು ಸಂಗತಿ, ಅಪಾಯಕರವಾಗಿರತಕ್ಕಂತ ಒಂದು ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ನಾನು ರಕ್ಷಿಸಲ್ಪಟ್ಟವಳು ಆಗಿದ್ದೇನೆ. ನನ್ನ ಬದುಕು, ನನ್ನ ಜೀವಿತ ನನಗಾಗಿ ಸತ್ತು ಎದ್ದು ಬಂದಾತನಾಗಿರುವಂತ ಕರ್ತನಿಗಾಗಿಯೇ ಅದು ಮೀಸಲಾಗಿದೆ, ಮೆಚ್ಚುಗೆಯಾಗಿದೆ, ಸಜೀವ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದೆ ಎಂಬಂತಹ ಒಂದು ರೀತಿಯಲ್ಲಿ ಜೀವಿಸಬೇಕೆಂಬುದಕ್ಕೋಸ್ಕರ ನಾವು ತೀರ್ಮಾನವುಳ್ಳವರಾಗಿದ್ದೇವಾ? ತೀರ್ಮಾನವುಳ್ಳವರಾಗಿ ಯಾಕೆ ಇರಬೇಕು ಅನ್ನೋದಾದ್ರೆ, ನಾವು ಬದುಕಿದ್ರು ಸತ್ತರು ನಾವು ಕರ್ತನವರೇ, ನಾವು ಕರ್ತನಿಂದ ಕರೆಯಲ್ಪಟ್ಟವರೇ, ಕರ್ತನಿಂದ ವಿಶೇಷವಾಗಿ ಶುದ್ಧೀಕರಿಸಲ್ಪಟ್ಟವರೇ, ಆತ ರಕ್ತದಿಂದ ತೊಳೆಯಲ್ಪಟ್ಟವರೇ, ಆತ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರೇ ಆಗಿರೋದ್ರಿಂದ ನಾವು ಕರ್ತನವರು ಆಗಿದ್ದೇವಾ? ಯಾಕೆ ಆಗ್ಬೇಕು?
ಯಾಕೆ ಅಂದ್ರೆ ನಾವೆಲ್ಲರೂ ಒಂದು ದಿವಸ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನೋಡ್ರಿ, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ಮುಂದೆ ಅದೇ 14ನೇ ಅಧ್ಯಾಯದ 12ನೇ ವಚನದ ಆ ಒಂದು ಭಾಗ ಓದ್ರಿ. ರೋಮ 14:12. ಅಲ್ಲಿ ಹೀಗೆ ನೋಡ್ತೇವೆ. ಹಾಗೆಯೇ ನೀವು ಆತ್ಮ ಪ್ರೇರಿತವಾದ ನುಡಿಗಳನ್ನಾಡುವುದಕ್ಕೆ ಅಪೇಕ್ಷಿಸುವ 14:12 ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಬದುಕಿದರೂ ಸತ್ತರೂ ನಾವು ಕರ್ತನವರಾಗಿದ್ದೇವಾ? ಹೌದು, ಆಗಿದ್ದೇವೆ. ಆ ಕರ್ತನವರಾಗ್ಲಿಕ್ಕೆ ಕರ್ತನು ನಮಗಾಗಿ ಏನ್ ಮಾಡಿದ್ದಾನೆ? ನಮಗೋಸ್ಕರ ಜೀವಿಸಿದಂತ ನಮ್ಮನ್ನ ತನಗೋಸ್ಕರ ಜೀವಿಸುವ ಹಾಗೆ ತನ್ನನ್ನೇ ತಾನು ಬರಿದು ಮಾಡಿಕೊಂಡಿದ್ದಾನೆ, ತನ್ನನ್ನೇ ತಾನು ಬದಲು ಮಾಡಿಕೊಂಡಿದ್ದಾನೆ, ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿದ್ದಾನೆ. ಅದೇ ನಾವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನಾವು 6ನೇ ವಚನದಲ್ಲಿ ನೋಡ್ತೇವೆ. ಆತನು ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲನು ಎಂದೆಣಿಸಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬ ಸಂಗತಿಯನ್ನು ಗಮನಿಸ್ತೇವೆ. ವಿಧೇಯನಾದನು ನೋಡ್ತೇವೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ, ಹಾಗಿರುವಾಗ ನಾವೆಲ್ಲರೂ ಒಂದು ದಿವಸ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನಿಂತಾಗ ಇವತ್ತು ಅನೇಕ ನ್ಯಾಯಾಲಯಗಳನ್ನು ನೋಡ್ತೇವೆ. ಸರ್ವೋಚ್ಚ ನ್ಯಾಯಾಲಯ ಇದೆ, ಉಚ್ಚ ನ್ಯಾಯಾಲಯ ಇದೆ, ಅಥವಾ ಜಿಲ್ಲಾ ನ್ಯಾಯಾಲಯಗಳಿದೆ, ತಾಲೂಕು ನ್ಯಾಯಾಲಯಗಳಿದೆ. ಎಲ್ಲಾ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಿದ್ದಾರೆ. ಎಲ್ಲಾ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಏನ್ ಹೇಳ್ತೀವಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಾರೆ. ಆ ಉಚ್ಚ ನ್ಯಾಯಾಲಯ ಅಂದ್ರೆ ನ್ಯಾಯಾಲಯ ಅಂತ ಅನ್ನುವಾಗ ಹೈಕೋರ್ಟ್ ನಲ್ಲಿ ಇದ್ದಾರೆ. ಜಿಲ್ಲಾವಾರು ಆ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲೂ ಕೂಡ ಎಲ್ಲಾ ಕಡೆಗಳು ಜಡ್ಜ್ಗಳಿದ್ದಾರೆ, ನ್ಯಾಯಾಧೀಶರಿದ್ದಾರೆ. ಇವತ್ತು ಅನೇಕ ಪ್ರಕರಣಗಳನ್ನ ವಿಲೇವಾರಿ ಮಾಡುವಂತ ಅಥವಾ ಪ್ರಕರಣಗಳ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಸಂಗತಿ ನೋಡ್ತೇವೆ. ಕಳೆದ ದಿವಸ ಗಮನಿಸುವಾಗ ನಮ್ಮ ಹೈಕೋರ್ಟಿನ ನಾಗಪ್ರಸನ್ನ ಅನ್ನುವಂತ ಆ ನ್ಯಾಯಾಧೀಶರು ಕೂಡ ಒಂದು ದಿವಸದಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ರೆ, ಒಂದೊಂದೇ ಪ್ರಕರಣಗಳನ್ನ ಅವರು ಇತ್ಯರ್ಥ ಮಾಡಿದ್ರೆ, ಇಹಲೋಕದ ನ್ಯಾಯಾಧೀಶರು ಇಹಲೋಕದ ಅಪರಾಧಿಗಳನ್ನ, ಆಪಾದಿತರನ್ನ, ಆರೋಪಿಗಳನ್ನ, ಅಥವಾ ಇವತ್ತು ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರನ್ನ, ಅಥವಾ ಆ ಬಂದಿಯಾಗಿರ್ತಕ್ಕಂಥವ್ರನ್ನ ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ಅಥವಾ ಶಿಕ್ಷೆಯನ್ನ ಪ್ರಕಟಿಸುವ ನಿಟ್ಟಿನಲ್ಲಿ ಒಂದೊಂದು ಪ್ರಕರಣಗಳನ್ನು ಕೂಡ ಕೂಲಂಕುಷವಾಗಿ ಅವರು ವಿಚಾರಣೆ ಮಾಡಿ ಸಾಕ್ಷ್ಯಗಳನ್ನ ಕಲೆ ಹಾಕಿ ಸಾಕ್ಷ್ಯಾಧಾರಗಳ ಸಹಿತವಾಗಿ ಅವರನ್ನ ವಿಶೇಷವಾಗಿ ಆರೋಪಿತರನ್ನಾಗಿ ಅಥವಾ ಅಪರಾಧಿಯನ್ನಾಗಿಯೋ ಅಥವಾ ಅವನು ಶಿಕ್ಷಿತನನ್ನ ಗುರುತಿಸುವುದಕ್ಕೂ ಅಥವಾ ನಿರಾಪರಾಧಿ ಎಂಬುದಾಗಿ ಅವನನ್ನು ಬಿಡುಗಡೆ ಮಾಡಿ ಅವನು ಸನ್ನಡತೆ ಉಳ್ಳವನಾಗಿ ಜೀವಿಸುವುದಕ್ಕೆ ಅವಕಾಶ ಮಾಡೋದಕ್ಕೂ ಸತ್ಯಾಸತ್ಯತೆಗಳನ್ನ, ಸಾಕ್ಷ್ಯಗಳನ್ನ ಕಲೆ ಹಾಕುವಂತ, ವಿಚಾರಿಸುವಂತ ಈ ಒಂದು ಪ್ರವೃತ್ತಿ ಈ ದಿನಮಾನಗಳಲ್ಲಿ ನಾವು ನಮ್ಮ ದೇಶದ ಒಳಗೆ ಸ್ಥಾಪಿಸಲ್ಪಟ್ಟ ಸರ್ವೋಚ್ಚ ನ್ಯಾಯಾಲಯದ ಒಂದು ಉನ್ನತ ಪೀಠದ ಆ ಸ್ಥಾನ ಒಳಗೊಂಡಂತೆ ಇಡೀ ಎಲ್ಲ ಪ್ರದೇಶಗಳಲ್ಲಿ ನೋಡ್ತೇವೆ. ಈ ಲೋಕದಲ್ಲಿರ್ತಕ್ಕಂಥ ಆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಒಂದೊಂದು ಪ್ರಕರಣಗಳನ್ನು ಕೂಡ ಕುಲಂಕುಷವಾಗಿ ಪರಿಶೀಲಿಸಬೇಕಾದ್ರೆ ನಮ್ಮ ದೇವರು ನ್ಯಾಯಾಧೀಶನು ಎಲ್ಲವನ್ನು ಪರಿಶೀಲಿಸ್ತಾನೆ. ನಾವು ಕರ್ತನವರಾಗಿ ಮಾರ್ಪಾಡಾಗುವುದಕ್ಕೆ, ನಾವು ಕರ್ತನವರಾಗಿ ಒಂದು ಬಿರುದನ್ನು ಹೊಂದುವುದಕ್ಕೆ, ದೇವರ ಮಕ್ಕಳೆಂಬುದಾಗಿ ನಾವು ನಾಮಾಂಕಿತರಾಗುವುದಕ್ಕೆ, ಕರ್ತನೆಂಬುದಾಗಿ ಇವತ್ತು ಹೆಮ್ಮೆಯಿಂದ ಹೇಳಿಕೊಡುವಂತ ಆ ಒಂದು ಎದೆಗಾರಿಕೆ ನಮಗೆ, ಆ ಗುಂಡಿಗೆ, ಆ ಹಕ್ಕು ನಮಗೆ ಬರಬೇಕಾದ್ರೆ ಅದಕ್ಕಾಗಿ ನಾವು ಏನೂ ಮಾಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನೇ ತಾನು ಬಲಿಯಾಗಿ ಅರ್ಪಣೆ ಮಾಡಿಕೊಂಡಿದ್ದಾನೆ. ತನ್ನ ಸುಕೋಮಲವಾಗಿರ್ತಕ್ಕಂಥ ಆ ಮನೋಹರವಾಗಿರ್ತಕ್ಕಂಥ ಸರ್ವಾಂಗ ಸುಂದರನಾಗಿರ್ತಕ್ಕಂಥ ಆ ದೇಹವನ್ನ ಆತನು ಜನರು ಓರೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಆತನು ವಿಕಾರವಾಗಿ ಮಾರ್ಪಡಿಸುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ಅದು ಯೆಶಾಯ 52ನೇ ಅಧ್ಯಾಯ 13-14 ನೋಡ್ತೇವೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಓದ್ತಾ ಬರುವಾಗ ಅಂದ ಚಂದಗಳು ಇಲ್ಲದವನ ಹಾಗೆ ಮಾರ್ಪಾಟಾಗಿದ್ದಾನೆ. ಆತನ ದೇಹದ ಮೇಲೆ ಮುಳಿದ ಬಾಸುಂಡೆಗಳ ಆ ಏಟು ನನಗೆ ನಿಮಗೆ ಸ್ವಸ್ಥತೆಯನ್ನು ಕೊಟ್ಟಿದೆ. ಪ್ರೀತಿ ಯೌವನಸ್ಥ ಸಹೋದರ ಸಹೋದರಿಯರೇ, ಪ್ರಿಯ ದೇವಜನರೇ,
ನಾವು ಕರ್ತನವರಾಗಿ ಕರ್ತನಗೋಸ್ಕರವಾಗಿ ಜೀವಿಸುವುದಕ್ಕಾಗಿ ನಾವು ಆರಿಸಲ್ಪಟ್ಟಿರ್ತಕ್ಕಂಥ ನಮ್ಮ ಆ ಗುರುತರವಾದಂಥ ಜವಾಬ್ದಾರಿಕೆಯನ್ನ ನಾವು ನಿರ್ವಹಿಸುವುದರಲ್ಲಿ ವಿಫಲರಾದರೆ, ಸೋತು ಹೋದರೆ, ಅಥವಾ ಬಲಹೀನರಾದ್ರೆ, ಕುಗ್ಗಿ ಹೋದ್ರೆ, ನಿರಾಸಕ್ತಿಯನ್ನು ತೋರಿಸಿದ್ರೆ, ಅಜಾಗರೂಕತೆಯನ್ನು ತೋರಿಸಿದ್ರೆ, ನಾವು ಒಂದು ವೇಳೆ ನಮ್ಮ ಕರ್ತನ ಮುಂದೆ ನಾವು ಆತನ ನ್ಯಾಯಸನ ಮುಂದೆ ನಿಂತುಕೊಳ್ಬೇಕಾಗ್ತದೆ. ಅದನ್ನ ಅಲ್ಲಿ ನೋಡ್ತೇವೆ. 14ನೇ ಅಧ್ಯಾಯದ 10ನೇ ವಚನದ ಕಡೇ ಭಾಗ, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ಅದೇ 14ನೇ ಅಧ್ಯಾಯದ 12ನೇ ವಚನ ಹೇಳ್ತಾರೆ, ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ನನ್ನ ಪರವಾಗಿ ನೀವು ಕೊಡ್ಲಿಕ್ಕಾಗಲ್ಲ, ನಿಮ್ಮ ಪರವಾಗಿ ನಾನು ಕೊಡ್ಲಿಕ್ಕಾಗಲ್ಲ. ನಿಮ್ಮ ತಂದೆ ತಾಯಿಗಳು ಪರವಾಗಿ ನೀವು ಉತ್ತರ ಕೊಡ್ಲಿಕ್ಕಾಗಲ್ಲ, ನಿಮ್ಮ ಪರವಾಗಿ ನಿಮ್ಮ ತಂದೆ ತಾಯಿಗಳು ಕೂಡ ಉತ್ತರ ಕೊಡ್ಲಿಕ್ಕಾಗಲ್ಲ. ನಿಮ್ಮ ವಿಷಯದಲ್ಲಿ ನೀವೇ ಉತ್ತರವನ್ನ ಕೊಡ್ಬೇಕಾಗ್ತದೆ. ದೇವರ ನ್ಯಾಯಾಸನ ಮುಂದೆ ನಿಲ್ಲಬೇಕು. ಯಾಕೆ ಇವೆಲ್ಲ ಈ ಒಂದು ಸತ್ಯವೇದ ಅಧ್ಯಯನಗಳಲ್ಲಾಗಲಿ ಅಥವಾ ಸಂದೇಶದ ಭಾಗಗಳಾಗಲಿ, ಈ ಹೂಡಿಕೆಗಳಾಗಲಿ, ಯಾತಕ್ಕಾಗಿ ಪದೇ ಪದೇ ಸಭೆಗಳಲ್ಲಿ ವಾಕ್ಯ ಪರಿಚರ್ಯೆ ಯಾಕೆ ನಡೀಬೇಕು, ಯಾಕೆ ಅದನ್ನ ಹಮ್ಮಿಕೊಳ್ಬೇಕಂತಂದ್ರೆ, ಒಂದು ದಿವಸ ಕರ್ತನು ಬರುವಿಕೆ ನಾವು ಎದುರು ನೋಡ್ತೇವೆ. ಯಾವಾಗ ಬರ್ತಾನೆ? ನಾವು ಇಸ್ರಾಯೇಲ್ನ ಆ ಹಿಜ್ಬುಲ್ಲಾದ ಆ ಹಮಾಸಿನ ಅಥವಾ ಇರಾನ್ನ ಆ ಯುದ್ಧ ನೋಡುವಾಗ, ಅಥವಾ ನಾವು ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನೋಡುವಾಗ, ಅದು ಚೀನಾ ಮತ್ತು ನಮ್ಮ ದೇಶಕ್ಕೆ ಸಂಭವಿಸುವ ಸಂಘರ್ಷ ನೋಡುವಾಗ, ಅಥವಾ ಪಾಕಿಸ್ತಾನಕ್ಕೆ ನಮಗೆ ಸಂಭವಿಸುವ ಸಂಘರ್ಷ ನೋಡುವಾಗ, ಇತರ ಒಂದು ರಾಷ್ಟ್ರಗಳಲ್ಲಿ ಸಂಭವಿಸುವಂತಹ ಯುದ್ಧ ಪೀಡಿತ ಆ ಛಾಯೆ ನೋಡುವಾಗ ನಾವು ಹೇಳ್ತೇವೆ, ಅಥವಾ ಪ್ರಕೃತಿ ವಿಕೋಪ ನೋಡುವಾಗ, ಪ್ರವಾಹ ಸನ್ನಿವೇಶಗಳು ನೋಡುವಾಗ, ಅಥವಾ ಬರಗಾಲ ಪೀಡಿತ ಪ್ರದೇಶ ನೋಡುವಾಗ ಕರ್ತನ ಬರುವಿಕೆ ಹತ್ತಿರವಾಗ್ತಾ ಇದೆ. ಎರಡನೇ ಬರೋಣ ಇನ್ನೂ ತಡ ಮಾಡೋದಿಲ್ಲ. ಆದ್ರೆ ತಡ ಮಾಡೋದಿಲ್ಲ, ಹತ್ತಿರವಾಗ್ತಾ ಇದೆ ನಿಜ. ಅದು ಹತ್ತಿರವಾಗ್ತಾ ಇದೆ ನಿಜ. ನೀವು ಕರ್ತನಿಗೆ ಹತ್ತಿರವಾಗಿ ಜೀವಿಸುವುದಕ್ಕೆ, ನಾನು ಕರ್ತನಿಗೆ ಹತ್ತಿರವಾಗಿ ಜೀವಿಸುವುದಕ್ಕೆ ಎಷ್ಟು ಪ್ರಯಾಸ ಪಡ್ತಾ ಇದ್ದೇವೆ. ಆತನ ಬರುವಿಕೆ ಹತ್ತಿರ ಆಗ್ತಾ ಇದೆ. ಆತನ ಬರುವಿಕೆ ಹತ್ತಿರವಾಗುವುದಕ್ಕೆ ಸೂಚನೆಗಳನ್ನು ನೋಡ್ತಾ ಇದ್ದೇವೆ. ಯುದ್ಧಗಳಾಗುವುದನ್ನು ಕೇಳ್ತೀರಿ. ಜನಕ್ಕೆ ವಿರುದ್ಧವಾಗಿ ಜನ ಹೇಳ್ತದೆ. ತಮ್ಮವರನ್ನ ಹಿಡ್ಕೊಳ್ಳುವಂತ ಸಂಗತಿ ಬರ್ತದೆ. ತಾಯಿಯನ್ನ ಮಗಳು ಹಿಡ್ಕೊಳ್ತಾಳೆ, ಮಗಳನ್ನ ತಾಯಿ ಹಿಡ್ಕೊಳ್ಳುವಂತ ಸಂದರ್ಭಗಳು, ಅತ್ತೆ ಸೊಸೆಗೆ ವಿರೋಧಗಳಿಗಾಗುವ ಗಮನಿಸ್ತೇವೆ. ತಂದೆಯನ್ನ ಮಗನ ಹಿಡ್ಕೊಳ್ತಾನೆ, ತಂದೆಯು ಮಗನನ್ನು ಹಿಡ್ಕೊಂಡು ಇಂಥ ಪ್ರಸಂಗಗಳು, ಒಂದು ಸನ್ನಿವೇಶಗಳು ಜರುಗುವ ಈ ಕಾಲಘಟ್ಟದಲ್ಲಿ ಅತೀ ಒಂದು ಕಲುಷಿತ ವಾತಾವರಣ, ಒಂದು ರಾಜಕೀಯವಾಗಿ ಆಗಲಿ ಅಥವಾ ಶಾರೀರಿಕವಾದಂಥ ವಿಷಯಗಳಾಗಲಿ, ಆರ್ಥಿಕ ಎಲ್ಲವೂ ಕೂಡ ಕಲುಷಿತವಾದ ಭ್ರಷ್ಟಾಚಾರದ ಒಂದು ಮೃತ್ಯುಕೂಪದೊಳಗೆ ನಾವಿದ್ದೇವೆ. ಇಂತಹ ಸನ್ನಿವೇಶಗಳು ಕರ್ತನು ಬರ್ತಾ ಇದ್ದಾನೆ, ಆತನು ಶೀಘ್ರವಾಗಿ ಬರ್ತಾನೆ ಎಂಬುದಾಗಿ ನಾವು ಬಹಳ ಗಟ್ಟಿ ಮನಸ್ಸನ್ನು ಹೇಳ್ತೇವೆ. ಆ ಶೀಘ್ರವಾಗಿ ಬರುವಂತ ಕರ್ತನನ್ನ ಎದುರುಗೊಳ್ಳುವುದಕ್ಕೆ, ನಾವು ಕರ್ತನವರು ಎಂಬುದಾಗಿ ಹೇಳುವುದಕ್ಕೆ, ನಮ್ಮಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಒಂದು ಕ್ರಿಸ್ತಿಯ ಜೀವಿತದ ಆ ಮೀಸಲಾದಂಥ ಮೆಚ್ಚುಗೆಯಾದ ಸಜೀವಯಜ್ಞವಾದಂಥ ಆ ಜೀವಿತದ ಶೈಲಿ, ಆ ಜೀವಿತದ ಒಂದು ಕ್ರಮ, ಜೀವಿತದ ಒಂದು ಅನುಕ್ರಮಣಿಕೆ ನಮ್ಮಲ್ಲಿ ಇದೆಯಾ? ಆ ಮೌಲ್ಯಗಳು ಇದೆಯಾ? ಆ ಮಾನದಂಡಗಳಿದೆಯಾ? ಆ ಮಹತ್ವಳ್ಳಂತ ಆ ಕರ್ತನ ಒಂದು ಛಾಯೆ ನಮ್ಮಲ್ಲಿ ಕಾಣ ಬರ್ತಾ ಇದೆಯಾ? ಕಾಣಬಾರದು ಹೋದ್ರೆ, ಯಾಕಂದ್ರೆ ಒಂದು ದಿವಸ ನಾವೆಲ್ಲರೂ ದೇವರ ನ್ಯಾಯಾಸನ ಮುಂದೆ ನಿಲ್ಲಬೇಕು. ನಿಲ್ಲುವುದು ಮಾತ್ರವಲ್ಲ ಪ್ರಿಯರೇ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ದೇವರ ಮುಂದೆ ಉತ್ತರ ಕೊಡಬೇಕು. ಅದನ್ನೇ ಇದಕ್ಕೆ ಇಂಬು ಕೊಡುವ ಹಾಗೆ 2 ಕೊರಿಂಥ 5ನೇ ಅಧ್ಯಾಯದ 10ನೇ ವಚನದಲ್ಲಿ ಕೂಡ ಅದೇ ಮಾತನ್ನ ಉಲ್ಲೇಖಿಸ್ತಾನೆ ಪೌಲನು. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ, ಬುಕ್ ಆಫ್ 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 10 ಅಲ್ಲಿ ನೋಡುವಾಗ ಅದೇ ಮಾತಿಗೆ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕು. ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು. ಯಥಾಸ್ಥಿತಿ, ಈ ಪಾರದರ್ಶಕತೆ, ಟ್ರಾನ್ಸ್ಪರೆಂಟ್ ಅನ್ನು ಏನ್ ಹೇಳ್ತೇವೆ, ಪಾರದರ್ಶಕತೆ ಉಳ್ಳಂತ ಒಂದು ನೋಡಿ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಲ್ಲಿ ನೋಡ್ತೇವೆ, ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ದೇವರ ಮುಂದೆ ನಾವು ಪ್ರತಿಯೊಬ್ಬರು ಕೂಡ ತನ್ನ ತಮ್ಮ ವಿಷಯವಾಗಿ ಉತ್ತರ ಕೊಡಬೇಕು. ಮಾತ್ರವಲ್ಲ, ಇಲ್ಲಿ ನೋಡ್ತೇವೆ, ನಾವು ನಡೆಸಿದಂತ ನಮ್ಮ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ
ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಪಾರದರ್ಶಕವಾದಂತ ರೀತಿಯಲ್ಲಿ, ಪಾರದರ್ಶಕವಾದದ್ದು ಎಲ್ಲ ಅದನ್ನ ಪಾರದರ್ಶಕ ಬಟ್ಟೆ ಹಾಕಿದ್ರೆ, ಅದ ಪಾರದರ್ಶಕವಾದ ಒಂದು ವಸ್ತು ಇದ್ರೆ ಎಲ್ಲವೂ ಕೂಡ ಕಾಣ್ತದೆ, ಯಾವುದು ಕೂಡ ಮುಚ್ಚು ಮರೆ ಇಲ್ಲ. ಅಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಯಥಾಸ್ಥಿತಿ ನಾವು ಕಾಣಿಸಿಕೊಡ್ಬೇಕು. ಕಾಣಿಸಿಕೊಂಡಾಗ ಏನ್ ಸಂಭವಿಸ್ತದೆ? ರೋಮಾಪುರದ ಪತ್ರಿಕೆಯಲ್ಲಿ ಇನ್ನೊಂದು ಮಾತನ್ನು ಓದ್ತಾ ಬಂದ, ದಯಮಾಡಿ ನನ್ನೊಂದಿಗೆ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ ಗಮನಿಸುವಂತ ಒಂದು ಸಂಗತಿ ನೋಡ್ತೇವೆ. 2ನೇ ಅಧ್ಯಾಯದ 16ನೇ ವಚನ. ರೋಮಾಪುರದ ಪತ್ರಿಕೆ 2ನೇ 16ನೇ ವಚನ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2 ವರ್ಸ್ 16. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಅಲ್ಲಿ ನಾವು ಗಮನಿಸುವ ಒಂದು ಸಂಗತಿ, ನಾವು ಬದುಕಿದರೂ ಸತ್ತರೂ ನಾವು ಕರ್ತನವರೇ ಎನ್ನುವಂತ ಒಂದು ಮಾತು ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ಮೆಲುಕು ಹಾಕಬೇಕು. ನಾವು ಜೀವದಿಂದಿರುವ ಸಂದರ್ಭದಲ್ಲಿಯೂ, ಒಂದು ವೇಳೆ ಈ ಲೋಕವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿಯೂ, ನಮ್ಮೆಲ್ಲರ ಜೀವಿತಗಳಲ್ಲಿ, ನಮ್ಮೆಲ್ಲರ ಶರೀರಾತ್ಮ ಪ್ರಾಣಗಳಲ್ಲಿ ಅಡಕವಾಗಿರುವಂತ ಒಂದೇ ಒಂದು ಸಂಗತಿ, ನಾವು ಕರ್ತನವರು. ಶೋಧನೆ ಇದೆ, ಶೋಧನೆಗಳು ಸಂಭವಿಸ್ತದೆ ನಿಜ, ಪರಿಶೋಧನೆಗಳು ಎದುರಾಗುತ್ತೆ ನಿಜ. ನಮ್ಮ ನಂಬಿಕೆಯನ್ನ ಇನ್ನೂ ಹೆಚ್ಚಾಗಿ ಓರೆಗೆ ಹಾಕುವುದಕ್ಕಾಗಿ, ನಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ, ನಮ್ಮ ಆ ಶರೀರಾತ್ಮ ಪ್ರಾಣಗಳ ಮೇಲೆ ವಿಶೇಷವಾಗಿ ಪರಿಶೋಧನೆ ಉಂಟಾಗ್ತದೆ. ಯೋಬನಿಗೆ ಉಂಟಾದಂತ ಪರಿಶೋಧನೆ, ಅಬ್ರಹಾಮನಿಗೆ ಉಂಟಾದಂತ ಪರಿಶೋಧನೆ, ಇನ್ನು ಅನೇಕ ದೇವಭಕ್ತರಿಗೆ ಉಂಟಾದ ಪರಿಶೋಧನೆ ದೇವರಿಂದ ನಮಗೆ ಒದಗಿ ಬರ್ತದೆ, ಎದುರಾಗ್ತದೆ. ಇನ್ನೊಂದು ಭಾಗದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡಬೇಕು, ನಂಬಿಕೆಯನ್ನು ಹಾಳು ಮಾಡಬೇಕು, ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕು, ನಾವು ಎಂದೂ ಕೂಡ ಏಳಬಾರದು. ಕ್ರಿಸ್ತನಿಗೆ, ದೇವರಿಗೆ ಅನ್ಯೋನ್ಯತೆಯಿಂದ, ಒಳ್ಳೆತನದಿಂದ, ಆ ಒಡನಾಟದಿಂದ ನಡ್ಕೊಳ್ಳಬಾರದು. ಹೇಗಾದ್ರೂ ಮಾಡಿ ಮಣ್ಣು ಮುಕ್ಕಿಸಬೇಕು, ಮರಣದೆಡೆಗೆ ನಡೆಸ್ಕೊಂಡು ಹೋಗ್ಬೇಕೆಂಬಂತ ಒಂದು ಷಡ್ಯಾಂತರದೊಂದಿಗೆ, ಕುತಂತ್ರದೊಂದಿಗೆ ಕೆಲಸ ಮಾಡಿ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ತಂತ್ರೋಪಾಯ ಸೈತಾನಿಂದ ಶೋಧನೆ ರೂಪದಲ್ಲಿ ಬರ್ತದೆ. ಆದ್ರೆ ಶೋಧನೆಯನ್ನ ಜಯಿಸುವುದಕ್ಕೂ ಪರಿಶೋಧನೆಯನ್ನ ಜಯಿಸುವುದಕ್ಕೂ ಸಮರ್ಥನಾಗಿರುವ ಆತನು ಒಬ್ಬನೇ, ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ. ಆತನನ್ನ ಆತುಕೊಂಡವರಾಗಿರುವಂತ ನಾನು ಮತ್ತು ನೀವು 40 ದಿವಸ ಉಪವಾಸ ಮಾಡುವಾಗ ಆತನು ಶೋಧಿಸಲ್ಪಟ್ಟನು, ಅದನ್ನು ಕೂಡ ಜಯಿಸಿದನು. ಅಂದ್ರೆ ಮರಣದ ಮೇಲೆ ಜಯವನ್ನು ಹೊಂದಿದಂತ, ಪಾಪದ ಮೇಲೆ ಜಯ ಹೊಂದಿದಂತ, ಎಲ್ಲ ರೀತಿಯ ವಿಶುದ್ಧಿಗಳ ಅಶುದ್ಧಗಳ ಮೇಲೆ ಜಯ ಹೊಂದಿದಂತ, ಎಲ್ಲಾ ರೀತಿಯ ದುಷ್ಟತ್ವದ ಮೇಲೆ ಜಯ ಸಾಧಿಸಿದಂತ ನಮ್ಮ ಕರ್ತನಾದಂತ ಯೇಸು ಕರ್ತನವರೂ ಆಗಿರುವಂತ ನಾವು ಮತ್ತು ನಾವುಗಳು ಕರ್ತನ ಮುಂದೆ ಆತನವರಾಗಿ ಜೀವಿಸುವುದಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಮರ್ಥರಿದ್ದೇವೆ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಗ್ರಹಿಸಬೇಕು. ಯಾಕೆಂದ್ರೆ ನಾವು ಹಾಗೆ ಗ್ರಹಿಸದ ಹೋದ್ರೆ ಒಂದು ದಿವಸ ನಾವು ದೇವರ ನ್ಯಾಯಾಸನ ಮುಂದೆ, ಕ್ರಿಸ್ತ ನ್ಯಾಯಾಸನದ ಮುಂದೆ ನಾವು ನಿಲ್ಲಬೇಕಾದ ಸಂದರ್ಭ ಬರುವಾಗ ನಮ್ಮ ದೇಹದಿಂದ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ನಾವು ಸರಿಯಾಗಿ ಪ್ರತಿಫಲ ಹೊಂದೋದಕ್ಕೋಸ್ಕರ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ವಿಷಯವಾಗಿ ನಾವು ದೇವರಿಗೆ ಉತ್ತರ ಕೊಡಬೇಕು ಅಂತ ಇದೆ. ನಾವೇ ಉತ್ತರ ಕೊಡಬೇಕು, ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ. ಅಲ್ಲಿ ಯಾವ ಡಿಫೆನ್ಸ್ ಮಾಡುವಂತ ಸಮರ್ಥನೆ ಮಾಡುವಂತ ವಕೀಲರು ಇರೋದಿಲ್ಲ, ಡಿಫೆನ್ಸ್ ಲಾಯರ್ಸ್ ಇರೋದಿಲ್ಲ. ನಮ್ಮ ಪರವಾಗಿ ಯಾರು ಕೂಡ ಅಲ್ಲಿ ಸಮರ್ಥನೆ ಮಾಡೋದಕ್ಕೆ ಯಾರು ಇರೋದಿಲ್ಲ. ನಮ್ಮ ತಂದೆ ತಾಯಿಗಳು ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ನಮ್ಮ ಕುಟುಂಬದವರು ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಕುರಿತಾಗಿ ನಾವೇ ಅಲ್ಲಿ ಸಂಪೂರ್ಣವಾಗಿ ವಿವರ ಕೊಡ್ಬೇಕು. ವಿವರ ಕೊಡದೆ ಹೋದಾಗ ಆತನಂತೆ ನಾವು ನಾವು ರೋಮ 1ನೇ 2ನೇ 16ನೇ ವಚನ ನೋಡೋ ಪ್ರಕಾರ ಏನು ನೋಡ್ತೇವೆ? ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುತ್ತದೆ. ಅಂದ್ರೆ ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ಸಕಲ ಮನುಷ್ಯರ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು. ಆತನು 3 ದಿವಸ ಮೃತ್ಯುಂಜಯನಿಗೆ ಎದ್ದು ಬಂದನು, 40 ದಿವಸ ಕಾಣಿಸಿಕೊಂಡು ಆರೋಹಣ ಆದನು, ನಮಗೋಸ್ಕರ ಬಿಡಾಣೆ ಸಿದ್ಧ ಮಾಡ್ತಾ ಇದ್ದಾನೆ, ತೆರಿಗೆ ಬಂದು ಕರ್ಕೊಂಡು ಹೋಗ್ತಾನೆ, ತನ್ನ ನಂಬಿದಂತ ಭಕ್ತರನ್ನ ಆತನ ಮಹಿಮೆಯ ಆ ಒಂದು ಸ್ಥಳಕ್ಕೆ ಸೇರಿಸ್ತಾನೆ ಎಂಬ ಸತ್ಯತೆಯನ್ನ, ಸುವಾರ್ತೆಯ ಸಂಗತಿಗಳನ್ನ ಒಂದು ಕೇಳಿ ರಕ್ಷಣೆ ಹೊಂದಿರತಕ್ಕಂಥ, ಆತ್ಮದಲ್ಲಿ ವಿಶೇಷವಾಗಿ ಆ ಭದ್ರತೆಯನ್ನು ಹೊಂದಿರತಕ್ಕಂಥ ನೀನು ಮತ್ತು ನೀವುಗಳು ವಿಶೇಷವಾಗಿ ಆ ಸುವಾರ್ತೆಯ
ಆ ಸತ್ಯಾರ್ಥದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನಾನು ಮತ್ತು ನೀವುಗಳು ಒಂದು ವೇಳೆ ಆಲಸ್ಯಗಾರರಾಗಿ ಜವಾಬ್ದಾರಿತನದಿಂದ ಅದು ನಾವು ನಡ್ಕೊಳ್ಳುವುದಾದ್ರೆ ಅಲ್ಲಿ ಏನ್ ಸಂಭವಿಸ್ತದೆ ಅಂದ್ರೆ ಒಂದು ದಿವಸ ದೇವರು ಯೇಸು ಕ್ರಿಸ್ತನ ಮೂಲಕ ಮನುಷ್ಯರ ಗುಟ್ಟುಗಳನ್ನ ಹಿಡಿದು ವಿಚಾರಿಸುವ ದಿನವು ಬರುತ್ತದೆ. ಅದು ಬರುತ್ತದೆ. ಬರುವಾಗ ನಾವು ನಮ್ಮ ಪರವಾಗಿಯೇ ನಮ್ಮ ಕುರಿತಾಗಿರುವಂತಹ ಸತ್ಯತೆಗಳನ್ನೇ ನಾವು ಹೇಳಬೇಕಲ್ಲ, ಉತ್ತರ ಕೊಡಬೇಕು. ಕಾಣಿಸಿಕೊಳ್ಳುವುದು ಮಾತ್ರ, ಉತ್ತರ ಕೊಡಬೇಕು. ಆ ದಿನದಲ್ಲಿ ಇದೆಲ್ಲ ತಿಳಿದು. ಹಾಗಾಗಿ ಪ್ರೀತಿಯ ಯೌವನಸ್ಥ ಸಹೋದರ ಸಹೋದರಿಯರೇ, ಈ ಮುಸ್ಸಂಜೆ ವೇಳೆಯಲ್ಲಿ ಕರ್ತನು ನಮಗೆ ಕೊಟ್ಟಂತ ಈ ಕಾಲಾವಕಾಶ, ಕರ್ತನು ನಮಗೆ ಕೊಟ್ಟಂತ ಈ ಆಯುಷ್ ಕಾಲದಲ್ಲಿ ನಾನು ಮತ್ತು ನಾವುಗಳು ಬದುಕಿದರೂ ಸತ್ತರೂ ಕರ್ತನವರೇ ಆಗಿದ್ದೇವಾ? ಆ ಮಾನದಂಡದಲ್ಲಿ ನಾವು ಬದುಕುತ್ತಾ ಇದ್ದೇವಾ? ಆ ಮಾನದಂಡದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಯಾಕೆಂದ್ರೆ ನಮಗೆ ಗೊತ್ತಿರುವಂತ ಒಂದು ವಾಕ್ಯ ಭಾಗವನ್ನು ಓದ್ತಾ ದಯಮಾಡಿ ನನ್ನೊಂದಿಗೆ ನೀವೆಲ್ಲರೂ ವಿಶೇಷವಾಗಿ ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ನಿಮ್ಮ ಸತ್ಯವೇದನ್ನು ತಿರುಗಿಸ್ರಿ. ಗೊತ್ತಿರುವಂತ ವಾಕ್ಯ ಭಾಗವೇ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 11ನೇ ವಚನ. ನಮಗೆ ಗೊತ್ತಿರುವಂತ ವಾಕ್ಯ ಭಾಗ The book of Proverbs chapter 20 verse 11. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡೆದರೆ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು. ಓದಿ ಮುಂದೆ ಓದಿ. ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನು ಯೆಹೋವನು ನಿರ್ಮಿಸಿದ್ದಾನೆ. ನಿದ್ರಾ ನಿರತನಾಗಿರಬೇಡ, ಬಡವನಾದಿ ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಕೊಳ್ಳುವವನು ಸಾಕು. ಇಲ್ಲಿ ಗಮನಿಸಬೇಕು ಒಂದು ಸಂಗತಿ. ಪ್ರೀತಿ ಯೌವನಸ್ಥ ಸಹೋದರ ಸಹೋದರಿಯರು, ಯಾಕೆ ಯೌವನಸ್ಥರ ಕೂಟವನ್ನ, ಈ ಕೂಡಿಕೆಯನ್ನ ಸ್ಥಳೀಯ ಸಭೆ ಏರ್ಪಡಿಸ್ತದೆ? ಯಾಕೆ? ಮುಂದಿನ ದಿನಮಾನಗಳಲ್ಲಿ 2ನೇ ತಲೆಮಾರಿನ ನಾಯಕತ್ವ, 2ನೇ ತಲೆಮಾರಿನ ಒಂದು ಸೇವಾ ಒಂದು ಜೀವಿತ ಇರತಕ್ಕಂಥ ಸದ್ಭಕ್ತರ ಅಂತ ಸ್ತ್ರೀ ಪುರುಷರು, ಸದ್ಭಕ್ತರ ಅಂತ ದೇವಜನರು ಸ್ಥಳೀಯ ಸಭೆಯಲ್ಲಿ ಒಂದು ಜವಾಬ್ದಾರಿತವಾದ ಸ್ಥಾನವನ್ನು ನಿರ್ವಹಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆಂಬುದಾಗಿ ಗಮನಿಸುವಾಗ, ಅಂದ್ರೆ ಮಕ್ಕಳ ಒಂದು ಜೀವಿತ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು ನಾಡು. ಅಂದ್ರೆ ಇಂದಿನ ಯೌವನಸ್ಥರು, ನಂಬಿಕೆ ಇಟ್ಟಂತ ಯೌವನಸ್ಥರು, ರಕ್ಷಿಸಲ್ಪಟ್ಟಂತ ಯೌವನಸ್ಥರು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಯೌವನಸ್ಥರು, ಪ್ರಾಯಕ್ಕೆ ಕೊಂಡುಕೊಳ್ಳಲ್ಪಟ್ಟಂತ ಯೌವನಸ್ಥರು, ಕರ್ತನಿಗಾಗಿ ವೈರಾಗ್ಯವುಳ್ಳವರಾಗಿ ಜೀವಿಸುವುದಕ್ಕಾಗಿ ತಮ್ಮ ದೇಹಗಳನ್ನೇ ವಿಶೇಷವಾಗಿ ಮೀಸಲಿಟ್ಟು ಮೆಸ್ಸಿಗೆಯಾಗಿರಿ ಸಜೀವ ಯಜ್ಞವಾಗಿ ಅರ್ಪಿಸಿರ್ತಕ್ಕಂಥ ಯೌವನಸ್ಥರು, ವಿಶೇಷವಾಗಿ ನಾವು ಬದುಕಿದರು, ನಾವು ಸತ್ತರು, ನಾವು ಕರ್ತನವರೇ ಎಂಬಂತ ಮಾನದಂಡದಲ್ಲಿ ಜೀವಿಸುವಂತ ಯೌವನಸ್ಥರು ಇನ್ನೂ ಹೆಚ್ಚಾಗಿ ಕರ್ತನಿಗೆ ಒಂದು ಮೆಚ್ಚುಗೆ ಆಗಿರ್ತಕ್ಕಂಥ, ಮೀಸಲಾಗಿರ್ತಕ್ಕಂಥ ಜೀವಿತವನ್ನ ಜೀವಿಸಬೇಕೆಂಬುದಕ್ಕೋಸ್ಕರವಾಗಿಯೇ ಕರ್ತನ ಈ ಒಂದು ಅವಕಾಶವನ್ನ ಮತ್ತೆ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಈ ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು. ಹಾಗಿರುವಾಗ ಒಂದು ವೇಳೆ ಇದನ್ನ ನಾವು ಕೇಳ್ತಾ ಇದ್ದಾಗಿ ಕೂಡ ಏನ್ ಮಾಡ್ತೇವೆ ಅಲ್ಲಿ ಗಮನಿಸ್ರಿ. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನ ತೋರ್ಪಡಿಸಿಕೊಳ್ಳುವನು. ಅಂದ್ರೆ ಇಷ್ಟೆಲ್ಲ ವಾಕ್ಯಗಳು ಪ್ರತಿ ವಾರ, ಪ್ರತಿ ಭಾನುವಾರ, ಇತರ ವಿಶೇಷವಾದ ಕೂಟಗಳಲ್ಲಿ ದೇವರ ವಾಕ್ಯವನ್ನ ವಿಭಿನ್ನವಾಗಿ, ವಿಶೇಷವಾಗಿ, ಭಾಗವಾಗಿ, ಆಳವಾಗಿ ಅಥವಾ ಅರ್ಥವಾಗುವ ರೀತಿಯಲ್ಲಿ ಕಲಿಸುವಂತ ದೇವಭಕ್ತರ, ದೇವಸೇವಕರ ಎಲ್ಲ ಮಾತುಗಳನ್ನ ಕೇಳಿದಾಗ ಆ ಕೇಳಿದಂತ ವಾಕ್ಯಗಳನ್ನ ಒಬ್ಬ ಹುಡುಗನು ಅಥವಾ ಹುಡುಗಿ, ಯೌವನಸ್ಥನು ಅಥವಾ ಯೌವನಸ್ಥೆ ನಿಜವಾಗಿ ಆಕೆ ಮಾನಸಾಂತರ, ನಿಜವಾಗಿ ಆತನಲ್ಲಿ ಮಾನಸಾಂತರ ಇರುವುದಾದ್ರೆ ಅವನು ತನ್ನ ನಡತೆಯಿಂದ ಅದನ್ನ ತೋರ್ಪಡಿಸ್ತಾನೆ ಎಂಬುದಾಗಿ ಹೇಳಿ ನೋಡ್ತೇವೆ. ತನ್ನ ನಡತೆಯಿಂದ ತೋರ್ಪಡಿಸ್ತಾನೆ. ನಾವು ಭೂಮಿಯಲ್ಲಿ ಬಿತ್ತುವಂತ ಬೀಜ ಅದು ತನ್ನ ಅಸ್ತಿತ್ವವನ್ನ, ಮೊದಲಿನ ಅಸ್ತಿತ್ವವನ್ನು ಕಳಕೊಂಡು ಸತ್ತು ಅದು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳಕೊಂಡ ತರುವಾಯ ಹೊಸದಾಗಿರ್ತಕ್ಕಂಥ ಒಂದು ಚಿಗುರು, ಹೊಸದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಫಲಭರಿತವಾಗಿರ್ತಕ್ಕಂಥ ವ್ಯವಸ್ಥೆನ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಭೂಮಿಗೆ ಬೀಜ ಬಿದ್ದು ಸಾಯದೆ ಹೋದ್ರೆ, ಗೋಧಿ ಭೂಮಿಗೆ ಬಿದ್ದು ಸಾಯದೆ ಹೋದ್ರೆ, ಅದು ಅಸ್ತಿತ್ವವನ್ನು ಕಳ್ಕೊಳ್ಳದೆ ಹೋದ್ರೆ, ಮೊದಲಿನ ಒಂದು ಸಂಗತಿಯನ್ನು ಅದು ಕಳ್ಕೊಳ್ಳದೆ ಹೋದ್ರೆ ಹೊಸ ಸಂಗತಿ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ಆಲೈಸ್ತಿರುವಂತ ಪ್ರೀತಿಯ ದೇವಜನರೇ, ವಿಶೇಷವಾಗಿ ಯೌವನಸ್ಥ ಸಹೋದರ ಸಹೋದರಿಯರೇ, ದೇವರು ನಿಮಗೆ ಕೊಟ್ಟಂತ ಅವಕಾಶ, ಈ ಕಾಲಾವಕಾಶ ಅದು ಪ್ರಶಂಸನೀಯವಾದದ್ದು, ಅದು ಪ್ರಾಶಸ್ತ್ಯವಾದದ್ದು, ಅದು ಅಮೂಲ್ಯವಾದದ್ದು, ಅದು ವಿಶೇಷವಾಗಿ ಅದು ಮೌಲ್ಯಧಾರಿತವಾಗಿದೆ.
ಇದನ್ನ ನೀವು ಅಲ್ಪವೆಂದು ಪರಿಗಣಿಸಬೇಡ್ರಿ. ಇದನ್ನ ಅಲಸ್ಯ ಮನೋಭಾವದಿಂದ, ಅಲಕ್ಷ್ಯ ಮನೋಭಾವದಿಂದ ನೋಡ್ಬೇಡ್ರಿ. ತಿರಸ್ಕಾರವಾದಂತಹ ಕುಡಿಗಣ್ಣಿನಿಂದ ನೋಡ್ಬೇಡ್ರಿ, ಕಡೆಗಣ್ಣಿಂದ ನೋಡ್ಬೇಡ್ರಿ, ಕುಡಿ ನೋಟದಿಂದ ನೋಡ್ಬೇಡ್ರಿ. ಮೊಂಡಾದಂತ ಹೃದಯದಿಂದ, ಮಂದವಾದ ಹೃದಯದಿಂದ, ಅಥವಾ ಅಲಸ್ಯವಾದಂತ ಹೃದಯದಿಂದ, ಅಸಡ್ಡೆಯಾದ ಹೃದಯದಿಂದ ನೋಡ್ಬೇಡ್ರಿ. ಯಾಕೆಂದ್ರೆ ದೇವರು, ಕರ್ತನು ನಿಮ್ಮನ್ನ ನನ್ನವರೆಂಬುದಾಗಿ ಮಾಡಿಕೊಳ್ಳೋದಕ್ಕೋಸ್ಕರ, ಆತನವರಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಆತನೇ ಬದಲಾಗಿದ್ದಾನೆ, ಆತನೇ ಬರಿದಾಗಿದ್ದಾನೆ, ಆತನೇ ಬಲಿಯಾಗಿದ್ದಾನೆ. ಅದೇ ಸುವಾರ್ತೆಯಲ್ಲಿ ಅಡಕವಾಗಿರುವಂಥದ್ದು. ಆ ಸುವಾರ್ತೆಯನ್ನು ಕೇಳಿ ರಕ್ಷಣೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿ ಕೂಡ, ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬ ಯವನಸ್ಥಿಯು ಕೂಡ ಮುಂದಿನ ಸ್ಥಳೀಯ ಸಭೆಯ ಜವಾಬ್ದಾರಿಕೆಗಳನ್ನ, ಸೇವಾ ಜವಾಬ್ದಾರಿಕೆಗಳನ್ನ, ಸಭೆಯ ಆತ್ಮಿಕ ಚಟುವಟಿಕೆಗಳನ್ನ ಮುಂಚೂಣಿಯಲ್ಲಿ ಬಂದು ಅದು ನಿರ್ವಹಿಸಬೇಕಾದ್ರೆ ನೀವು ಮೊಟ್ಟ ಮೊದಲಾಗಿ ಆ ಒಂದು ಕಾಲಘಟ್ಟದಲ್ಲಿ, ಈ ಕಾಲಘಟ್ಟದಲ್ಲಿ ನೀವು ಕಲಿಬೇಕಾದ ಸಂಗತಿಗಳನ್ನ ಅತಿ ಜತನದಿಂದ, ಜವಾಬ್ದಾರಿಕೆಯಿಂದ, ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ಆಲೈಸಿ ಅದನ್ನು ಗ್ರಹಿಸಿ ಮೆಲುಕು ಹಾಕಿ ಜೀವಿಸಬೇಕು. ಹಾಗೆ ಮೆಲುಕು ಹಾಕಿ ಜೀವಿಸುವಂತ ಹುಡುಗನು, ಮೆಲುಕು ಹಾಕಿ ಜೀವಿಸುವಂತ ಹುಡುಗಿಯು ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ತಾನೆ. ಇವಳು ನಿಜವಾಗಿಯೂ ಕೂಡ ಕರ್ತನವಳು, ಇವಳು ನಿಜವಾಗಿಯೂ ಕೂಡ ಕರ್ತನವನು. ಇವನ ನಡವಳಿಕೆ, ಇವನ ಮಾತು, ನಿನ್ನ ನೋಟ, ಇವನ ಎಲ್ಲಾ ಜೀವಿತ ಶೈಲಿ ಕೂಡ ಕರ್ತನಿಗೆ ಮೀಸಲಾಗಿದೆ, ಮೆಚ್ಚುಗೆಯಾಗಿದೆ, ಸಜೀವ ಯಜ್ಞವಾಗಿದೆ ಎಂಬುದಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯ. ಕಂಡುಕೊಳ್ಳಿಕ್ಕೆ ಸಾಧ್ಯ. ಒಂದು ಮಾತು ಹೇಳ್ತಾರೆ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತೆ. ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಅಂತ ಹೇಳ್ತಾರೆ. ಬಾವಿಯೇ ತೋಡಿದಾಗ ಎಷ್ಟು ಆಳವಾಗಿ, ಇದು ಬೋರ್ವೆಲ್ ಕೊಡಿಸ್ತೇವೆ, ಬೋರ್ವೆಲ್ 300, 400, 1000 ಅಡಿ ಹೋಗ್ತದೆ. ಬಾವಿ ತೋಡಿದ್ದೇವೆ ಅನ್ನೋದಕ್ಕೆ ಒಂದು ನೀರು ಬಂದ್ರೆ ಮಾತ್ರ ಅದು ಬಾವಿ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ಅನ್ನೋದು ಯಾವ ಪ್ರಯೋಜನ ಇಲ್ಲ. ನಿಜವಾಗಿ ನಮ್ಮಲ್ಲಿ ಆ ದೇವರ ವಾಕ್ಯ ಎಂಬ ಆ ಬೀಜ ನಮ್ಮಲ್ಲಿ ಬಿದ್ದಿದೆ, ದೇವರ ವಾಕ್ಯ ಎಂಬ ಆ ಬೀಜದ ಹೊರತೆ ನಮ್ಮಲ್ಲಿ ಹುಕ್ಕಿ ಬರ್ತಾ ಇದೆ ಅಂದರೆ ಅದಕ್ಕೆ ಜಲ ಸಾಕ್ಷಿ. ಅದಕ್ಕೆ ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ಮನಸಾಕ್ಷಿ ಅಂತ ಹೇಳ್ತಾರೆ. ಆ ಮನಸ್ಸಾಕ್ಷಿಯನ್ನ ಹಿಡಿದು ವಿಚಾರಿಸುವಂತ ದಿನ ಒಂದು ದಿವಸ ಇದೆ. ನಮ್ಮ ಮನಸ್ಸಿಗೆ ಒಂದು ಸಾಕ್ಷಿ ಕೊಡುವಂತ ಒಂದು ಸಮಯ ಒಂದು ಬರ್ತದೆ. ಅದನ್ನ ಯಾರು ವಿಚಾರಿಸ್ತಾರೆ? ನಮ್ಮ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರ್ತದೆ. ನಾಗ್ಲೇ ಓದಿದ ಹಾಗೆ ರೋಮ 2:16 ಒಂದು ದಿವಸ ದೇವರು ಯೇಸು ಕ್ರಿಸ್ತನ ಮೂಲಕ ಪ್ರತಿಯೊಬ್ಬ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರ್ತದೆ. ಎಲ್ಲವನ್ನು ವಿಚಾರಿಸುವುದು ಆಗ ನಾವೇ ನಮ್ಮ ಪರವಾಗಿ ಉತ್ತರ ಕೊಡಬೇಕು. ಪ್ರೀತಿ ಯವನಸ್ಥ ಸಹೋದರ ಸಹೋದರಿಯರೇ, ಮರಣಕರವಾದಂತ ವ್ಯವಸ್ಥೆ ಉಳ್ಳಂತ ಈ ಮಾಯಾ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಯವನಸ್ಥ ಸಹೋದರ ಸಹೋದರೇ, ಯವನ ಪ್ರಾಯ ಬಲು ಅಪಾಯಕರವಾದದ್ದು. ಅದನ್ನ ಅನೇಕ ನಿದರ್ಶನಗಳಿಂದ ಮುಂದಿನ ಪ್ರಸ್ತುತಪಡಿಸಬಹುದು. ಆದಾಗ್ಯೂ ಕೂಡ ನೀವು ಬಲ್ಲವರಾಗಿದ್ದೀರಿ, ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಿ. ಅನೇಕ ವಿದ್ಯಮಾನಗಳ ಮೂಲಕವಾಗಿ, ಮಾಧ್ಯಮಗಳ ಮೂಲಕವಾಗಿ, ಸುದ್ದಿ ಮಾಧ್ಯಮಗಳ ಮೂಲಕವಾಗಿ, ಅಥವಾ ಅನೇಕ ಸಂಗತಿಗಳ ಮೂಲಕವಾಗಿ ನೀವು ಗ್ರಹಿಸ್ತಾ ಇದ್ದೀರಿ. ದೇವರನ್ನು ಬಿಟ್ಟವರ ಗತಿ ಏನು? ದೇವರನ್ನ ಮರೆತು ಬಿಟ್ಟವರ ಗತಿ ಏನು? ದೇವರಿಂದ ದೂರ ಹೋದವರ ಗತಿ ಏನಾಗಿದೆ? ಅದರಿಂದ ನೀವು ಕರ್ತನ ವಾಕ್ಯಕ್ಕೆ ಹಸಿವೆ ಉಳ್ಳವರಾಗಿರೋದಾದ್ರೆ, ಕರ್ತನವರು, ನಾವು ಬದುಕಿದ್ರು ಸತ್ತರು ಕರ್ತನವರು, ನಾವು ಕರ್ತನವಳು, ನನ್ನ ಕರ್ತನವನು, ನಾನು ಬೇರೆಯವರ ಸೊತ್ತಲ್ಲ. ಯಾಕಂದ್ರೆ ನಮ್ಮ ಕರ್ತನು ನಮಗೋಸ್ಕರವಾಗಿ ಜೀವಿಸಿದಿಂದ ನನ್ನ ಇಚ್ಛೆಗಳಿಗಾಗಿ, ಶರೀರದ ಇಚ್ಛೆಗಳಿಗಾಗಿ, ಮನಸ್ಸಿನ ಇಚ್ಛೆಗಾಗಿ ಜೀವಿಸಿದ ನನ್ನನ್ನ ಕರ್ತನು ನನಗಾಗಿ ಜೀವಿಸುವುದಕ್ಕೆ ಅನುವು ಮಾಡಿಕೊಳ್ಳದೆ ತನಗಾಗಿ ಜೀವಿಸುವುದಕ್ಕೋಸ್ಕರ ಆತ ನನಗಾಗಿ ಸತ್ತಿದ್ದಾನೆ. ಸತ್ತಿದ್ದು ಮಾತ್ರವಲ್ಲ, ಉಣಲ್ಪಟ್ಟಿದ್ದಾನೆ. ಉಣಲ್ಪಟ್ಟಿದ್ದು ಮಾತ್ರ ಕೊಳೆತು ಹೋಗಲಿಲ್ಲ, ದುರ್ನಾತ ಹೊಡೆಯಲಿಲ್ಲ ಆತನ ದೇಹ. 3ನೇ ದಿವಸದಲ್ಲಿ ವಾಕ್ಯದ ಆಧಾರದಿಂದ, ಧರ್ಮಶಾಸ್ತ್ರದಲ್ಲಿ ತಿಳಿಸಿದ ಪ್ರಕಾರ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈಗಲೂ ಕೂಡ ಜೀವಿಸ್ತಾ ಇದ್ದಾನೆ. ಆತನನ್ನ ಆರಾಧಿಸುವುದಕ್ಕೋಸ್ಕರವಾಗಿ ನಾಳೆ ನಾವು ಸಿದ್ಧ ಹೋಗ್ತಾ ಇದ್ದೇವೆ. ಆತನ ಪುನರುತ್ಥಾನದ ದಿವಸದಲ್ಲಿ, ಆತನ ಎದ್ದು ಬಂದ ದಿವಸದಲ್ಲಿ, ಆತನು ವಿಶೇಷವಾಗಿ ಮಾನವನಿಗೆ ಎದ್ದು ಬಂದ ದಿವಸದಲ್ಲಿ ಆತನ ನಾವು ಹೋದಕ್ಕೆ ಮುಂಚಿತವಾಗಿ ಈ ಹೊತ್ತು, ಈ ರಾತ್ರಿ ವೇಳೆಯಲ್ಲಿ, ಈ ಮುಸ್ಸಂಜೆಯಲ್ಲಿ ನಮ್ಮನ್ನ ಪರಿಶೋಧಿಸಿಕೊಳ್ಳುವ, ನಾನು ಸತ್ತರೂ ಬದುಕಿದರೂ ಕ್ರಿಸ್ತನವಳು, ಕರ್ತನವನು ಆಗಿದ್ದೇನಾ? ಹಾಗೆ ನನ್ನ ಜೀವಿತ ಶೈಲಿ ಇದೆಯಾ? ಅಲ್ಲಿ ಗಮನಿಸುವ ಸಂಗತಿ ಅಂದ್ರೆ, ಅದು ಹೇಗೆ ತೋರ್ಪಡಿಸಲಿಕ್ಕೆ ಸಾಧ್ಯ ಅಂದ್ರೆ, ಶುದ್ಧವೂ ಸತ್ಯವೂ ಆಗಿರ್ತಕ್ಕಂಥ ಗುಣಗಳಿಂದ, ನಡತೆಯಿಂದ ಮಾತ್ರ ತೋರ್ಪಡಿಸಲಿಕ್ಕೆ ಸಾಧ್ಯ.
ಅದಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಒಂದು ಫಲಕ್ಕೆ ಜಲವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಅಲ್ಲಿ ಮುಂದೆ ನೋಡ್ತೇವೆ 20ನೇ ಅಧ್ಯಾಯ ಜ್ಞಾನೋಕ್ತಿ ಗಮನಿಸುವುದಂದ್ರೆ, ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು, ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನು ಯೆಹೋವನೇ ನಿರ್ಮಿಸಿದ್ದಾನೆ. ನಿಜವಾಗಿ ನಿಮ್ಮ ಕಿವಿ ಕೇಳ್ತಾ ಇರೋದಾದ್ರೆ, ಅದಕ್ಕೆ ನಾವು ಪ್ರಕಟಣ ಗ್ರಂಥದಲ್ಲಿ 7 ಸಭೆಗಳಿಗೆ ಬರೆಯೋದನ್ನು ನೋಡ್ತೇವೆ. ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಅಂದ್ರೆ ಕೇಳುವಂತ ಕಿವಿ, ದೇವರ ವಾಕ್ಯವನ್ನ ಕೇಳುವಂತ ಕಿವಿ, ನೋಡುವ ಕಣ್ಣು, ದೇವರು ನಮಗಾಗಿ ಮಾಡುವಂತ ಆ ಮಹತ್ತಾದಂತ ಸಂಗತಿಗಳನ್ನ ನೋಡುವಂತ, ಗ್ರಹಿಸುವಂತ ಒಂದು ಕಣ್ಣು, ಕಿವಿ ನಮಗೆ ದೇವರು ಕೊಟ್ಟಿದ್ದಾನೆ. ನೋಡ್ರಿ, ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನು ಯೆಹೋವನೇ ನಿರ್ಮಿಸಿದ್ದಾನೆ. ಅದಕ್ಕಾಗಿ ನಿದ್ರಾನಿರತನಾಗಿರಬೇಡ. ಇನ್ನೂ ನೀನು ತೂಕಡಿಕೆಯಲ್ಲಿ, ಇನ್ನೂ ನಿದ್ರೆ ಅವಸ್ಥೆಯಲ್ಲಿ, ನೀನು ಒಂದು ಆತ್ಮಿಕ ನಿದ್ರೆಯಲ್ಲಿ ನೀನು ಇರುವುದಾದ್ರೆ, ನೋಡ್ರಿ, ಬಡವನಾದಿ, ಆತ್ಮೀಕವಾಗಿ ಬಡವನಾಗಿ ಹೋಗ್ತಿ, ಭಿಕ್ಷುಗಾರನಾಗ್ತಿ, ಆತ್ಮೀಕವಾಗಿ ನೀನು ದರಿದ್ರತನಕ್ಕೆ ಹೋಗ್ತಿ, ಆತ್ಮೀಕವಾಗಿ ನೀನು ಬಸ ಹೊಡೆದು ಬಾಳಲಿ ಬೆಂಡಾಗಿ ನೀನು ಧಿಕ್ಕರಿಸಲ್ಪಟ್ಟವನಾಗ್ತಿ, ಅಸಡ್ಡೆಯಾಗುತ್ತಿ. ಅದಕ್ಕಾಗಿ ಪ್ರಿಯರೇ, ಗಮನಿಸಬೇಕನ್ನೋ ಒಂದು ಸಂಗತಿ, ನಮ್ಮ ಕರ್ತನು ನಮಗೆ ವಿಶೇಷವಾಗಿ ಹೇಳುವಂತ ಸಂಗತಿ ಏನಂತಂದ್ರೆ, ನಿನ್ನ ಕಣ್ಣು ತೆರೆ. ಅದಕ್ಕೆ ಮುಂದೆ ನೋಡ್ತೇವೆ, ನಿನ್ನ ಕಣ್ಣು ನೋಡಿ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಇನ್ನಾದ್ರೂ ನಿನ್ನ ಕಣ್ಣುಗಳನ್ನು ತೆರೆಯದ ಹೋದ್ರೆ ಆ ತೆರೆದ ಕಣ್ಣುಗಳನ್ನ ವಿಶೇಷವಾಗಿ ಅಗಲಿಸಿ ನೋಡು. ಆಗ ಕರ್ತನು ನಮಗಾಗಿ ಮಾಡಿರ್ತಕ್ಕಂಥ ಆ ಸತ್ಯತೆಯನ್ನ ಗ್ರಹಿಸಲಿಕ್ಕೆ ಸಾಧ್ಯ. ನಾವು ಒಂದು ಮಾತು ಓದ್ತಾ ಬರೋಣ, ಸಮಯಾವಕಾಶ ಮುಗಿತಾ ಬರ್ತದೆ. ನಾನು ಮುಕ್ತಾಯ ಮಾಡ್ಲಿಕ್ಕೆ ಹೋಗ್ತೇನೆ. ದಯಮಾಡಿ ನನ್ನೊಂದಿಗೆ ನೀವು 119ನೇ ಕೀರ್ತನೆ 18ನೇ ವಚನ, ನಮ್ಗೆ ಗೊತ್ತಿರೋ ವಾಕ್ಯ, ಸಾಮ್ಸ್ 119:18. ನನ್ನ ಕಣ್ಣು ತೆರೆ, 119ನೇ ಕೀರ್ತನೆ. ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿ, ನನ್ನ ಆಜ್ಞೆಗಳನ್ನು ನನಗೆ ಮರೆಮಾಡಬೇಡ. ನೋಡಿ, ನನ್ನ ಕಣ್ಣು ತೆರೆ. ಇಲ್ಲಿ ಭಕ್ತನಾದಂತ ಕೀರ್ತನೆಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ತೇನೆ. ಇದು ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಹಾಗೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಕರ್ತನ ಮುಂದೆ ಬರುವಾಗ ಕರ್ತನ ಅವನನ್ನ ಕಣ್ಣು ತೆರೀತಾನೆ. ಈ ಸಂಗತಿ ಎಲ್ಲಿ ಗಮನಿಸಬಹುದು ಅಂತ ಅಂದ್ರೆ, ಗಮನಿಸುವಾಗ ನಾವು ಆದಿಕಾಂಡದಲ್ಲಿ ನೋಡ್ಬೋದು. ಹಾಗರಳು ತನ್ನ ಮಗನಾದಂತ ಆ ಇಸ್ಮಾಯಲ್ನ ಕರೆಕೊಂಡು ಅದರ ಓಡಿ ಹೋಗುವಾಗ, ಆ ಮಗು ಸರ್ವ ಹಾಯುವ ಸ್ಥಿತಿಗೆ ಬಂದಿದೆ ಎಂಬುದನ್ನು ಗ್ರಹಿಸಿ ದೂರದಲ್ಲಿ ಒಂದು ಕಡೆ ಮಲಗಿಸಿ, ಆಕೆ ದೂರದಲ್ಲಿ ಕಣ್ಣೀರಿಡುವಾಗ ದೇವರು ಆ ಮಗುವಿನ ಮೊರೆಯನ್ನು ಕೇಳಿ ಆತನಿಗೆ ವಿಶೇಷವಾಗಿ ನೀರಿನ ಬುಗ್ಗೆಯನ್ನು ತೋರಿಸ್ತಾನೆ. ಆಗ ಹಾಗಳ ಕಣ್ಣು ತೆರೀತಾನೆ. ಆಮೇಲೆ ಎಲೀಷನ ಸೇವಕನನ್ನ ವಿಶೇಷವಾಗಿ ಎಲೀಷನನ್ನು ಹಿಡಿಯೋದಕ್ಕಾಗಿ ಸೈನ್ಯ ಬರುವಾಗ, ಯಾಕೆ ಸಮಯಾವಕಾಶವನ್ನ ನಾನು ಹೇಳಲಿಕ್ಕೆ ಹೋಗಲ್ಲ, ಎಲೀಷನನ್ನ ಹಿಡಿಯುವುದಕ್ಕಾಗಿ ಸೈನ್ಯ ಬರುವಾಗ ಆ ಸೈನ್ಯವನ್ನ ಕಂಡಂತ ಎಲೀಷನ ಸೇವಕನು ಬಹಳ ದಿಗಿಲು ಬೀಳ್ತಾನೆ. ಆಗ ಎಲೀಷನು ಹೇಳ್ತಾನೆ, ನೋಡಿ, ನಿನ್ನ ಸುತ್ತಲೂ ನಿಂತಿರುವಂತ ಆ ರಥರಥಾಶ್ವವುಳ್ಳಂತ ದೇವರ ಸೈನ್ಯವನ್ನ ನೀನು ನೋಡಿಲ್ಲ ಅಂತ. ಆವಾಗ ದೇವರು ಅವನ ಕಣ್ಣು ತೆಗೆಯುವಾಗ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ದೇವರ ಮಹತ್ತನ್ನ, ದೇವರ ಅದ್ಭುತಗಳನ್ನ ಕಂಡುಕೊಳ್ಳುವಂತ ಪ್ರತಿಭೆ ಯೌವನಸ್ಥೆಯು, ಹುಡುಗನು ಹುಡುಗಿಯು ಶುದ್ಧವೂ ಸತ್ಯವೂ ಆಗಿರತಕ್ಕಂಥ ನಡತೆಯಿಂದಲೇ, ತನ್ನ ಗುಣಗಳಿಂದಲೇ ತಾನು ಕರ್ತನವಳು ಎಂಬುದಾಗಿ ತೋರ್ಪಡಿಸಿಕೊಳ್ತಾನೆ. ಆಗ ಅವರು ನೋಡಿ, ಬಡವರಾಗಲಿಕ್ಕೆ, ಅಂದ್ರೆ ಆತ್ಮೀಕ ಬಡತನದಲ್ಲಿರ್ಲಿಕ್ಕೆ ಸಹ ಐಶ್ವರ್ಯವಂತರಾಗಲಿಕ್ಕೆ ಆತನು ದೇವರು ಅನುಮತಿಸ್ತಾನೆ. ನಿದ್ರಾನಿರತನಾಗದೆ ಕರ್ತನಿಗೋಸ್ಕರವಾಗಿ ಆ ಅಗಾಧಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಸಿದ್ಧನಾಗುವಾಗ ದೇವರು ಆಕೆಯನ್ನ, ಪ್ರತಿಯೊಬ್ಬ ಯೌವನಸ್ಥೆಯನ್ನ, ವಿಶ್ವಾಸಿಯನ್ನ, ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬನು ಕೂಡ ಆತ್ಮಿಕತೆಗೆ ಆತನ ಉತ್ತುಂಗಕ್ಕೆ ಆಂತರ್ಯದಲ್ಲಿ ಹೊಸಬರಾಗಿ ನಡ್ಕೊಳ್ಳೋದಕ್ಕೆ ಅನುಮತಿಸ್ತಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಇಲ್ಲಿ ಅದೇ 119ನೇ ಕೀರ್ತನೆ 9ನೇ ನೋಡುವಾಗ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ?
ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಲ್ಲಿ. ಕರ್ತನು ಈ ಮಾತುಗಳನ್ನು ಹೇಳುವಾಗ ಯೌವನಸ್ಥನು ಅದು ಯೌವನಸ್ಥೆ ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವಾಗ? ಕರ್ತನ ಮಾತುಗಳನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವಂತ ಪ್ರತಿಯೊಬ್ಬ ಯೌವನಸ್ಥೆಯು ಕೂಡ ದೇವರ ಆಶೀರ್ವಾದಕ್ಕೆ ಪಾತ್ರ. ಕೆಲವೆರಡು ಮಾತುಗಳನ್ನ ನಾನು ವಾಕ್ಯಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ದಯಮಾಡಿ ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 17ನೇ ವಚನ. ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 30 ವರ್ಸ್ 17. ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು. ನೋಡ್ರಿ, ಇಲ್ಲಿ ತಂದೆ ಯಾವಾಗ ನಾವು ದೇವರ ವಾಕ್ಯವನ್ನು ಗಮನಿಸದೆ ಅಸಡ್ಡೆಗೆ ನಡ್ಕೊಳ್ತೇವೋ ಆ ಗುಣ, ಶುದ್ಧವೂ ಸತ್ಯವೂ ಆದಂತ ನಡತೆ ಗುಣ ನಮ್ಮಲ್ಲಿ ಕಾಣಬರದೆ ಅದು ವಿರೋಧವಾಗಿ ದುರ್ನಡತೆಯಾಗಿ ಮಾರ್ಪಡುತ್ತದೆ. ಆ ನಡತೆ ಏನನ್ನ ಮಾಡ್ತದೆ ಅಂದ್ರೆ ತಂದೆಯನ್ನು ಹಾಸ್ಯ ಮಾಡುವಂತೆ ಮಾಡ್ತದೆ, ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವಂತೆ ಮಾಡ್ತದೆ. ಅದು ಕುಟುಂಬದಲ್ಲಿ ಪ್ರಾರಂಭವಾಗಿ ಅದು ಕಾಣಬರ್ತದೆ. ಅದರಿಂದ ಹಾಗೆ ನಡ್ಕೊಳ್ಳುವವನನ್ನ ಏನ್ ಮಾಡ್ತದೆ, ಹೇಗೆ ಶಿಕ್ಷೆಗೊಳಪಡಿಸ್ತದೆ ಅಂದ್ರೆ ದೇವರು ನೋಡ್ರಿ, ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳ ಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು ಎಂಬುದಾಗಿ. ಇನ್ನೊಂದು ವಾಕ್ಯ ಭಾಗ ಅದೇ ಜ್ಞಾನೋಕ್ತಿ 29ನೇ ಅಧ್ಯಾಯ 15ನೇ ವಚನ. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟು ಹುಡುಗನು ತಾಯಿಯ ಮಾನವನ್ನು ಕಳೆಯುವವನು. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಮಗನು ಅಥವಾ ಹುಡುಗನು ಅಥವಾ ಹುಡುಗಿ ತಾಯಿಯ ಮಾನವನ್ನ ಕಳೀತಾಳೆ. ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರ ಮಾತುಗಳನ್ನ ಬೇಕಾಗಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಮಾತುಗಳನ್ನ ಸರಿಯಾಗಿ ಗಮನವಿಟ್ಟು ಕೇಳ. ಸಭೆಗೆ ಒಂದು ಛಾಯೆ ಕುಟುಂಬದ ಛಾಯೆ ಸಭೆ. ಅದಕ್ಕಾಗಿ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು, ಮೊಟ್ಟ ಮೊದಲನೇ ಭೂಮಿ ಮೇಲೆ ಸ್ಥಾಪಿಸಲ್ಪಟ್ಟದ್ದು ಒಂದು ಅದ್ಭುತವಾದಂತಹ ವ್ಯವಸ್ಥೆ, ಸಂಸ್ಥೆ, ಪರಲೋಕದ ಆಲೋಚನೆ, ಅದು ಕುಟುಂಬ ವ್ಯವಸ್ಥೆ ಇರ್ತಕ್ಕಂಥ ಪ್ರತಿಭೆ ಯವನಸ್ಥೆಯು ಕೂಡ ತಂದೆ ತಾಯಿಗಳ ಮಾತನ್ನ ನೀವು ಕೇಳಬೇಕು. ಕೇಳುತ್ತಾ ಇದ್ದೀರಿ ಅಂದರೆ ನೀವು ಕರ್ತನವರು. ತಂದೆ ತಾಯಿ ಮಾತುಗಳಿಗೆ ನೀವು ವಾಕ್ಯಕ್ಕನುಸಾರವಾಗಿ ಜೀವಿಸುವಂತ ತಂದೆ ತಾಯಿಗಳ ಮಾತುಗಳಿಗೆ ಬದ್ಧರಾಗಿದ್ದೀರಿ ಅಂದ್ರೆ, ಅವರನ್ನ ನೀವು ಸನ್ಮಾನಿಸ್ತಾ ಇದ್ದೀರಿ ಅಂದ್ರೆ ನೀವು ಕರ್ತನವರು. ಯಾಕೆಂದ್ರೆ ಹಾಗೆ ಮಾಡದೆ ಹೋದಾಗ ತಾಯಿಯ ಮಾನವನ್ನ, ತಂದೆಯ ಮಾನವನ್ನ, ಹುಡುಗನಾಗಲಿ ಹುಡುಗಿಯಾಗಲಿ ಕಳೀತಾಳೆ. ಇವತ್ತು ಎಷ್ಟೋ ಪ್ರಕರಣಗಳು ಇವತ್ತು ನಮ್ಮ ಆ ವಾಕ್ಯವನ್ನು ಅತ್ಯಾಸಕ್ತಿಯಿಂದ ಆಲಿಸ್ತಾ ಬಂದಂತ ಯವನಸ್ಥೆಯರೇ, ಪ್ರೀತಿಯ ದೇವಜನರೇ, ನನ್ನನ್ನು ಒಳಗೊಂಡಂತೆ ನಾವು ಬದುಕಿದರೂ ಸತ್ತರೂ ಕರ್ತನವರಾಗಿರುವಾಗ ನಾವು ಹಾಗೆ ದೇವ ಅನ್ನುವುದನ್ನ ಒಂದು ಪ್ರಶ್ನೆ ಹಾಕಿಕೊಂಡು ನಾವು ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಜೀವಿಸುವ, ನಾಳಿನ ಆರಾಧನೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಅವಕಾಶ ಕೊಟ್ಟಂತ ಸಭಾ ಹಿರಿಯರಿಗೆ, ದೇವಜನರೆಲ್ಲರಿಗೂ ಕೂಡ ನನ್ನ ಕುಟುಂಬದ ಪರವಾಗಿ, ಸಭೆಯ ಪರವಾಗಿ, ವ್ಯಕ್ತಿಗತವಾಗಿ ನಾನು ಒಂದೇ ತಿಳಿಸ್ತೇನೆ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಥ್ಯಾಂಕ್ ಯು.